ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ರೈಡರ್ಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂತಂದರೆ, ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ. ಏನಪ್ಪ ಟ್ರೆಂಡು ಅಂತ ಅಂದರೆ, ಬಡವ್ರ ಮಕ್ಕಳು ಯಾಕೆ ಬೆಳಿಬಾರ್ದ, ಬಡವ್ರ ಮಕ್ಕಳನ್ನ ಬೆಳೆಸ್ರಿ, ಬಡವ್ರ ಮಕ್ಕಳನ್ನ ಯಾವಾಗಲೂ ನೋಡಿ ಹಾರೈಸಿ ಅಂತ ಹೇಳ್ತಾರೆ. ಹೌದು, ನಾನು ಒಪ್ಕೊಳ್ತೀನಿ, ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು, ಹಾರೈಸ್ಬೇಕು, ಬೆಳೆಸಬೇಕು ಅಂತ. ಆದರೆ ಇಲ್ಲಿ ಬಡವ್ರ ಮಕ್ಕಳು ಯಾರು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾರು, ರಿಚ್ ಫ್ಯಾಮಿಲಿ ಯಾರು ಅಂತಲೂ ಗೊತ್ತಾಗಲ್ಲ. ಇವಾಗ ಬಡವ್ರ ಮಕ್ಕಳು ಅಂತಂದರೆ ಯಾರು ಗೊತ್ತಾ? ನೋಡಿದ್ರಲ್ಲ ಎಷ್ಟು ಪವರ್ಟಿ ಲೈನ್ ಹೇಗಿದೆ ಅಂತ. ಇವರು ಬಡವ್ರ ಮಕ್ಕಳು ಅಂದರೆ ತಿನ್ನೋಕ್ಕೂ ಇಳ್ದಿರ ಪಾಪ, ಹಾಕೊಳ್ಳೋಕ್ಕೆ ಸರಿಯಾಗಿ ಬಟ್ಟೆ ಇರಲ್ಲ, ಒಂದು ಮನೆ ಅಂತ ಇರಲ್ಲ. ಅವರು ನೋಡಿದ್ದೀನಿ, ಕೆಲವರು ರೋಡ್ ಸೈಡಲ್ಲಿ ಮಲ್ಕೊತಾರೆ, ನಡ್ಕೊಂಡು ಓಡಾಡ್ತಾ ಇರ್ತಾರೆ, ಸರಿಯಾಗಿ ಅವ್ರಿಗೆ ತಿನ್ನೋಕ್ಕೆ ಊಟ ತಿಂಡಿನೂ ಸಿಗಲ್ಲ. ಅಂಥವ್ರು ತುಂಬ ಜನ ಇದ್ದಾರೆ ಇಲ್ಲಿ. ಇನ್ನು ಅವರು ಕಂಡ್ರೆ ಬಡವರು ಯಾರೇ ಇಲ್ಲಿ ಬಡವರು? ಇನ್ಸ್ಟಾ ರೀಲ್ಸ್ ಮಾಡ್ತಾ ಇರ್ತಾರೆ, ರೀಲ್ಸಲ್ಲಿ ಮೆನ್ಷನ್ ಮಾಡಿಬಿಡ್ತಾರೆ, ನಾವು ಬಡವರು, ದಯವಿಟ್ಟು ನನ್ನ ಬೆಳೆಸ್ರಿ ಅಂತ. ಅಲ್ಲ ರೀ, ಇನ್ಸ್ಟಾ ರೀಲ್ಸ್ ಮಾಡಿಕೊಂಡು ಗಾಡಿ ಇಟ್ಕೊಂಡು ಗೋಪುರ ಹಾಕ್ಕೊಂಡು ಮಾಡೋರು ಬಡವರಾ? ನೋಡಿದ್ರೆ 1 TB iPhone 17 Pro Max ಅಂತೆ, ಗೇಮಿಂಗ್ ಸೆಟಪ್ PC ಅಂತೆ, ಎಲ್ಲ ವರ್ತ್ ಗಾಡಿ ಎಲ್ಲ ಸೇರಿ 10-12 ಲಕ್ಷ ಆಗಿರುತ್ತೆ. ಅವರು ಬಡವರು ಅಂತೆ. ಯಾವ ರೇಂಜಿಂದ, ಯಾವ ಕಡೆ ಅಂತ ಬಡವರು ಗುರು ನೀವುಗಳು? ನೀವು ನೋಡಿದ್ರೆ ಬಡವರು ಅಂತ ಹೇಳ್ತೀರಾ. ಬಡವರು ಅಂದರೆ ಒಂದು ಸಲ ಹೋಗಿ ಕಣ್ಣಾರೆ ನೋಡಿ ಯಾರು ಬಡವರು ಅಂತ. ತಿನ್ನೋಕ್ಕೂ ಇರಲ್ವಲ್ಲ ಅವ್ರು ಬಡವರು. ನೀವುಗಳು ಸುಮ್ಮನೆ ಇದು ಮಾಡಿಕೊಂಡು ಒಂದು ರೀಲ್ಸ್, ಒಂದು ವ್ಯೂಸು, ಒಂದು ಲೈಕ್ಸು, ಒಂದು ಸಬ್ಸ್ಕ್ರೈಬರ್ಸ್ಗೋಸ್ಕರ ಬಡವರು ಅಂತ ಹೇಳ್ಕೊಂಡು, ಅದನ್ನೇ ಒಂದು ಟ್ಯಾಗ್ಲೈನ್ ಮಾಡ್ಕೊಂಡು, ಅದನ್ನೇ ಒಂದು ಇಟ್ಕೊಂಡು ಓಡಾಡ್ಕೊಂಡಿದ್ದೀರಲ್ಲ, ನೀವುಗಳು ಸೂಪರ್ ಸ್ಟಾರ್ಗಳು. ನೀವು ಹೊಡೀರಿ ಚಪ್ಪಾಳೆ ಅಂತಾರಲ್ಲ, ಇದಕ್ಕೇ ಹೋಗ್ರಿ. ಕರೆಕ್ಟಾಗಿ ಹೇಗೆ ಬೇಕು, ಏನು ಬೇಕು ಅಂತ ನೋಡ್ಕೊಂಡು ಮಾತಾಡಿ, ಅದಕ್ಕೊಂದು ವ್ಯೂಸು, ಒಂದು ಸಬ್ಸ್ಕ್ರೈಬರ್ಸು ಅಂತ ತೊಗೊಳ್ಳಿ. ಸುಮ್ಮನೆ ಏನೋ ಬೇಕಲ್ಲ ಅಂತ ಮಾತಾಡ್ಬಿಟ್ಟು ಮುಂದೆ ಇವಾಗ ಒಂದು ವ್ಯೂಸು, ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾತಾಡಿ ನೀವು ತೊಗೋಬೋದು. ಮುಂದೆ ಒಂದು ದಿನ ಬರುತ್ತೆ, ನೀವೇ ಯೋಚನೆ ಮಾಡ್ತೀರಾ, ನಾನು ಯಾಕಾದರೂ ಆ ಥರ ಹೇಳಿದ್ದೆ ಅಂತ. ಗೊತ್ತಾಯ್ತಾ? ಸುಮ್ಮನೆ ಏನೋ ಒಂದು ಇಟ್ಕೊಂಡು ಹೇಳೋದು ಅಂತ ಇಲ್ಲ. ಕರೆಕ್ಟಾಗಿ ನೋಡಿ ಮಾತಾಡಿ ಏನು ಹೇಳಬೇಕು ಅಂತ. ಎಲ್ಲ ಯಾವುದೊಂದು ಓಪನ್ ಮಾಡು, ಬಡವ್ರ ಮಕ್ಳನ್ನ ಬೆಳೆಸ್ಬೇಕು. ಯಾರಿಗೂ ಬಡವ್ರ ಮಕ್ಕಳು ಅಂದರೆ ನಿಮ್ಮ ಪ್ರಕಾರ ನಿಜವಾಗ್ಲೂ ಹೋಗಿ 1000 ಜನನ ಕೇಳಿ, ಬಡವ್ರ ಮಕ್ಕಳು ಯಾರು ಅಂತ ಕರೆಕ್ಟಾಗಿ ಹೇಳ್ತಾರೆ. ಅಥವಾ ನೀವುಗಳು ಇದು ಮಾಡ್ತೀರಲ್ಲ, ಅವ್ರ ಹತ್ರನೇ ಹೋಗಿ ಕೇಳಿ, ಸರ್ ಬಡವ್ರ ಮಕ್ಕಳು ಯಾರು ಅಂದರೆ. ಎಲ್ಲ ಸೆಟಪ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ, ಎಲ್ಲ ಇರುತ್ತೆ. ಅವ್ರು ಹೆಂಗ್ರಿ ಬಡವ್ರ ಮಕ್ಕಳು ಆಗ್ಬಿಡ್ತಾರೆ? ಅದೇ ದುಡ್ಡಿದ್ದರೆ ಮನೆಗೆ ಒಂದು ಸಾಮಾನು ತೊಗೊಂಬರ್ತಾರೆ, ಮನೆಗೆ ಒಂದು ರೇಷನ್ ಆಗಿರ್ಬೋದು, ಮಕ್ಳಿಗೆ ಸ್ಕೂಲ್ ಫೀಸ್ ಆಗಿರ್ಬೋದು. ಆ 50-60 ಸಾವಿರ 10 ಲಕ್ಷ ದುಡ್ಡಲ್ಲಿ ಏನೋ ಒಂದು ಬದುಕನ್ನೇ ಕಟ್ಟಿಕೊಂಡ್ಬಿಡ್ತಾರೆ ಅವರು. ಅಂಥದ್ರಲ್ಲಿ ನೀವು ಎಲ್ಲ ಇರುತ್ತೆ, ಎಲ್ಲ ಸೆಟಪ್ ಮಾಡ್ಕೊಂಡಿರ್ತೀರ, ಎಲ್ಲ ಇದು ಮಾಡ್ಕೊಂಡಿರ್ತೀರ, ನೀವು ಹೆಂಗ್ರಿ ಬಡವ್ರು ಆಗ್ತೀರಾ? ಯಾಕೆ ಸುಮ್ಮನೆ ಇವಾಗ ಒಂದು ಗೊತ್ತಾಗ್ಬಿಟ್ಟಿದೆ ಜನಕ್ಕೆ, ಹೇಗೆ ಏನು ಹೇಳಬೇಕು, ಏನು ಹೇಳಿದ್ರೆ ಅವರು ಎಮೋಷ್ನಲ್ಲಾಗಿ ಹೇಳಿದ್ರೆ ಅವರು ಕನೆಕ್ಟ್ ಆಗ್ತಾರೆ ಅಂತ. ಅದನ್ನು ಒಂದು ಬಂಡವಾಳ ಆಗಿ ಇಟ್ಕೊಂಡು ಇಲ್ಲಿ ಎಲ್ಲ ತಮ್ಮ ಬೇರೆನೇ ಬೇಯಿಸ್ಕೊತಾ ಇದ್ದಾರೆ ಅಷ್ಟೇ. ಇದನ್ನು ಹೇಳಬೇಕು ಅಂತ ಅಂದ್ಕೊಂಡೆ ಅಷ್ಟೇ. ಹ್ಯಾಪಿ ರೈಡಿಂಗ್, ಹ್ಯಾಪಿ ರೈಡರ್ಸ್. ಜೈ ಕರ್ನಾಟಕ, ಜೈ ಆಂಜನೇಯ. ಬಾಯ್.